ನಿಮ್ಮನೇಲೂ ಮಕ್ಕಳಿದ್ರೆ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಹೌದು, ನಿಮ್ಮನೇಲಿ ಹೆಣ್ಮಗು ಇರ್ಲಿ ಅಥವಾ ಗಂಡ್ ಮಗು ಇರ್ಲಿ, NPS ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಸರ್ಕಾರವು ನಿಮ್ಗೆ 40 ಲಕ್ಷ ಕೊಡುತ್ತೆ. ನಿಮ್ಮನೇಲೂ ಚಿಕ್ಕ ಮಕ್ಕಳಿದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗಲೇ ಗೂಗಲ್ ನಲ್ಲಿ ಆಸಕ್ತಿ ಅಂತ ಸರ್ಚ್ ಮಾಡಿ, ಫಸ್ಟ್ ಬರೋ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಅಲ್ಲಿ NPS ಅಂತ ಟೈಪ್ ಮಾಡಿ, ಈ ಆರ್ಟಿಕಲ್ ಬರುತ್ತೆ. ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಅಪ್ಲೈ ಲಿಂಕ್ ಇದೆ, ಅಪ್ಲೈ ಮಾಡಿ. ಲೇಬರ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್. ನಿಮ್ಮ ಹತ್ರನು ಸ್ಕ್ರೀನ್ ಮೇಲೆ ಕಾಣಿಸೋ ಎಲ್ಲಾ ಡಾಕ್ಯುಮೆಂಟ್ ಇದ್ರೆ ಸರ್ಕಾರದಿಂದ ಸಿಗೋ 60,000 ಸಹಾಯಧನ ಪಡಿಬಹುದು. ಹೌದು, ಅಪ್ಲೈ ಮಾಡಿದ ಒಂದೇ ವಾರಕ್ಕೆ 60,000 ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಅಪ್ಲೈ ಮಾಡೋಕೆ ಕಾರ್ಡ್ ಅಂತ ಕಮೆಂಟ್ ಮಾಡಿ, ಗೂಗಲ್ ನಲ್ಲಿ ಆಸಕ್ತಿ ಅಂತ ಸರ್ಚ್ ಮಾಡಿ, ಫಸ್ಟ್ ಕಾಣಿಸೋ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಅಲ್ಲಿ ಲೇಬರ್ ಅಂತ ಟೈಪ್ ಮಾಡಿ. ಈ ಆರ್ಟಿಕಲ್ ನ ಓಪನ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿರೋ ಅಪ್ಲಿಕೇಶನ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ, ಅಪ್ಲೈ ಮಾಡಿ. ಹೆಣ್ಣು ಮಕ್ಕಳಿಗೆ ಧಮಾಕ ಆಫರ್. ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಫ್ರೀಯಾಗಿ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ನ ಕೊಟ್ಟು ಓನ್ ಶಾಪ್ ಓಪನ್ ಮಾಡೋಕೆ ಲೋನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಿಂದ ಮಹಿಳೆಯರು ಹೆಚ್ಚು ಸ್ವಾವಲಂಬಿಯಾಗಿ ಉದ್ಯೋಗ ಮಾಡೋಕೆ ಹೆಲ್ಪ್ ಆಗುತ್ತೆ. ನಿಮ್ಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈಗಲೇ ಬ್ಯೂಟಿ ಪಾರ್ಲರ್ ಅಂತ ಕಮೆಂಟ್ ಮಾಡಿ. ಬೇರೆ ಲೇಡೀಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಗೂಗಲ್ ನಲ್ಲಿ ಆಸಕ್ತಿ ಅಂತ ಸರ್ಚ್ ಮಾಡಿ. ಮೊದಲು ಬರೋ ಈ ವೆಬ್ಸೈಟ್ ನ ಓಪನ್ ಮಾಡಿ, ಇಲ್ಲಿರೋ ಸರ್ಚ್ ಬಾಕ್ಸ್ ನಲ್ಲಿ ಪಾರ್ಲರ್ ಅಂತ ಟೈಪ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೀವು ಇಲ್ಲಿಂದ ಫ್ರೀ ಆಗಿ ಟ್ರೈನಿಂಗ್ ನ ತಗೊಳ್ಳಿ. ರಾಜ್ಯದ ಅನ್ನದಾತರಿಗೆ ಬಂಪರ್ ಗುಡ್ ನ್ಯೂಸ್. ಹೌದು, 2025-26ನೇ ಸಾಲಿನ ಕೃಷಿ ಭಾಗ್ಯ ಯೋಜನೆಗೆ ಅರ್ಜಿಯನ್ನ ಬಿಟ್ಟಿದ್ದಾರೆ. ಈ ಯೋಜನೆಯಡಿ ಕೃಷಿ ಹೊಂಡ, ತಂತಿ ಬೇಲಿ, ಟಾರ್ಪಲ್, ಡೀಸೆಲ್ ಇಂಜಿನ್ ಮತ್ತು ತುಂತುರು ಪ್ಯಾಕೇಜ್ ಗಳಿಗೆ 50% ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಬೆನಿಫಿಟ್ ನ ನೀವು ಕೂಡ ಈಸಿಯಾಗಿ ಪಡ್ಕೊಳ್ಬಹುದು. ಇದಕ್ಕೆ ಈಗಲೇ ರೈತ ಅಂತ ಕಮೆಂಟ್ ಮಾಡಿ, ಗೂಗಲ್ ನಲ್ಲಿ ಆಸಕ್ತಿ ಅಂತ ಸರ್ಚ್ ಮಾಡಿ. ಮೊದಲು ಬರೋ ಈ ವೆಬ್ಸೈಟ್ ನ ಓಪನ್ ಮಾಡಿ, ಇಲ್ಲಿರೋ ಸರ್ಚ್ ಬಾಕ್ಸ್ ನಲ್ಲಿ ಸಬ್ಸಿಡಿ ಅಂತ ಟೈಪ್ ಮಾಡಿದ್ರೆ ಈ ಆರ್ಟಿಕಲ್ ಸಿಗುತ್ತೆ. ಇದನ್ನ ಓಪನ್ ಮಾಡಿ, ಇದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಇದೆ. ಇದನ್ನ ತಿಳ್ಕೊಂಡು ಇಲ್ಲಿರೋ ಲಿಂಕ್ ನಿಂದ ಆದಷ್ಟು ಬೇಗ ಅಪ್ಲೈ ಮಾಡಿ. ಹಾಗೆ ಬೇರೆ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ.